ಖುಷಿ ಕೊಡುವ ವಿಚಾರ ಏನಪ್ಪ ಅಂತಂದರೆ, ಅಯೋಧ್ಯೆಯಲ್ಲಿ 500 ವರ್ಷಗಳ ಹೋರಾಟದ ಫಲವಾಗಿ ಜನವರಿ 22ನೇ ತಾರೀಕೇನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗಲಿದೆ. ಆ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮೂಲ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಆ ರಾಮನ ವಿಗ್ರಹ ನಮ್ಮ ಕನ್ನಡ ನಾಡಿನ ಶಿಲೆ, ಕೃಷ್ಣಶಿಲೆ ಮತ್ತು ನಮ್ಮ ಕನ್ನಡ ನಾಡಿನ ಶಿಲ್ಪಿ ಕೆತ್ತಿದಂತಹ ಆ ರಾಮನ 51 ಇಂಚಿನ ವಿಗ್ರಹ 5 ವರ್ಷ ಪ್ರಾಯದ ಪುಟ್ಟ ಮಗು ರಾಮಚಂದ್ರ ಹೇಗಿದ್ದ. ನಾವು ಕೃಷ್ಣನ ಲೀಲೆಗಳನ್ನು ತುಂಬ ನೋಡಿರ್ತೀವಿ. ರಾಮನ ಬಾಲಲೀಲೆಗಳನ್ನು ಕೇಳಿದಂಥ ಓದಂಥದ್ದು ಬಹಳ ಕಡಿಮೆ. ಯಾಕಂದರೆ ಎಲ್ಲವೂ ಕೂಡ ಆತ ವನವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆದಂಥ ಕಥೆಗಳು ನಮಗೆಲ್ಲ ಜಗಜ್ಜಾಹೀರಾಗಿರುವಂಥದ್ದು. ಈಗ 5 ವರ್ಷದ ಪುಟ್ಟ ಮಗು ಹೇಗಿದ್ದ, ಆತನ ಮೂರ್ತಿ 51 ಇಂಚಿನ ಮೂರ್ತಿಯನ್ನು, ಅದು ಕೂಡ 22ನೇ ತಾರೀಕು ಒಂದು ಮಾತು ಕೇಳಿ ಬರ್ತಾ ಇದೆ. ಸರಯೂ ನದಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಯಲ್ಲಿ ಹಿಡ್ಕೊಂಡು ಬರ್ತಾರಂತೆ ರಾಮನ ವಿಗ್ರಹವನ್ನು. ಹೆಂಗಿರ್ಬೋದಲ್ವಾ, ರಾಮನ ವಿಗ್ರಹವನ್ನು ನರೇಂದ್ರ ಮೋದಿ ಅವರು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. 51 ಇಂಚಿನ ವಿಗ್ರಹ. ಈ ನಡುವೆ ನಮ್ಮನ್ನು ಕರೆದಿಲ್ಲ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ. ಕೆಲವರು ಬರೋದಿಲ್ಲ, ಹೋಗೋದಿಲ್ಲ, ಈಗೆಲ್ಲ ಹೇಳೋದು ಕೇಳಿದ್ದೀವಿ. ಸೋನಿಯಾ ಗಾಂಧಿಯವರು 22ನೇ ತಾರೀಕು ಹೋಗೋದು ಬಹುತೇಕ ಖಚಿತ ಅಂತ ಮಾಹಿತಿಗಳು ಬರ್ತಾ ಇದೆ. ಈ ನಡುವೆ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿಲ್ಲ ಅನ್ನುವಂಥ ಮಾತು ಬಂತು. ರಾಮ ಜನ್ಮಭೂಮಿ ಶ್ರೀರಾಮನ ಉದ್ಘಾಟನಾ ಕಾರ್ಯಕ್ರಮಕ್ಕೆ, ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿಲ್ಲ ಅಂತ ಹೇಳುವಾಗ ಎಚ್ ಆಂಜನೇಯ ಅವರು ಹೇಳಿದರು. ಎಚ್ ಆಂಜನೇಯ ನೋಡಿ, ಸಿದ್ದರಾಮಯ್ಯನವರ ಹೆಸರಲ್ಲೇ ರಾಮ ಇದೆ, ಅವರ ಊರಲ್ಲಿ ಒಂದು ರಾಮನ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದಾರೆ, ಅವರು ಅಲ್ಲಿಗೆ ಯಾಕೆ ಹೋಗಬೇಕು ಅಂಥೇಳಿ ಈ ಆಂಜನೇಯ ಹೇಳಿದರು. ಜೊತೆಗೆ ಉದ್ಧವ್ ಠಾಕ್ರೆ ನನಗೂ ಬಂದಿಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಯಾರೆಲ್ಲ ಶ್ರೀರಾಮ ಭಕ್ತರಿದ್ದಾರೆ ಅವರಿಗೆ ಮಾತ್ರ ಆಹ್ವಾನ ಕೊಡೋದು ಅನ್ನುವಂಥ ಮಾತು ಕೂಡ ಬಂತು. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಬಂದಿದೆ ಸರ್, ನಿಮಗೆ ಆಹ್ವಾನ ಬಂದಿದೆ ಸರ್? ರಾಮ ಮಂದಿರ ಎಲ್ಲಿಗೆ? ಅಯೋಧ್ಯೆಗ ನಮ್ಗಿನ್ನೂ ಇವತ್ತವರೆಗೆ ಬಂದಿಲ್ಲ ಆಹ್ವಾನ ಬಂದರೆ ನೋಡ್ತೀನಿ ನಾನು. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ವಂತೆ. ಆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಒಬ್ಬ ರಾಮ, ಇನ್ನು ಅವರು ಆ ರಾಮನನ್ನ ಹೋಗಿ ಯಾಕೆ ಪೂಜಿಸಬೇಕು ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಪ್ರಶ್ನಿಸಿದ್ದಾರೆ. ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು BJP ರಾಮ, ಅದು BJP ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ಶ್ರೀರಾಮನ ಭಕ್ತರಿಗೆ ಮಾತ್ರ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಆಹ್ವಾನ ನೀಡಲಾಗಿದೆ ಎಂದು ಅಯೋಧ್ಯೆಯ ಪ್ರಧಾನ ಅರ್ಚಕರಾದ ಆಚಾರ್ಯ ಸತ್ಯೇಂದ್ರ ದಾಸ್ ಹೇಳಿದ್ದಾರೆ. ಆ ಮೂಲಕ ತಮಗೆ ಆಹ್ವಾನ ಸಿಕ್ಕಿಲ್ಲ ಎಂದಿದ್ದ ಉದ್ಧವ್ ಠಾಕ್ರೆಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಪ್ರಯುಕ್ತ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂಬ ಮಂತ್ರ ಪಠಿಸುವಂತೆ RSS ಮುಸ್ಲಿಂ ರಾಷ್ಟ್ರೀಯ ಮಂಚ್ ಮುಖ್ಯ ಪೋಷಕ ಇಂದ್ರೇಶ್ ಕುಮಾರ್ ಮುಸ್ಲಿಮರು ಮತ್ತು ಇತರರಿಗೆ ಕರೆ ನೀಡಿದ್ದಾರೆ. उस दिन दरगाहों में, मकतबों में, मदरसों के अंदर, मस्जिदों के अंदर, और वह भी उस दिन कहीं ना कहीं चाहे 11 बार करें चाहे एक मन का करें, श्री राम जय जय राम करें.